ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಚಿಕಿತ್ಸಾಲಯ ಸಿರ್ಸಿ. ನಮ್ಮ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೈಪರ್ ಅಸಿಡಿಟಿ ಅಥವಾ GERD, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವೆಲ್ಲರೂ ಕೂಡ ಲೈಫಲ್ಲಿ ಒಂದ್ಸಲ ಆದರೂ ಈ ಹೈಪರ್ ಅಸಿಡಿಟಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಯಾಕೆಂದರೆ ಅದು ತುಂಬ ಕಾಮನ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 80% ಜನರಲ್ಲಿ ಕೂಡ ಈ ಹೈಪರ್ ಅಸಿಡಿಟಿ, ಅಥವಾ ನಾವು ಜನರಲ್ ಆಗಿ ಹೇಳೋದಂದರೆ ಗ್ಯಾಸ್ಟ್ರಿಕ್. ಯಾಕೆಂದರೆ ನಮ್ಮಲ್ಲಿ ಬರುವಂಥ ಭಾಳಷ್ಟು ಸಾಧಕರು ಹೇಳ್ತಾರೆ, ಸರ್ ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ನನಗೆ ಎದೆ ಉರಿ ಬರ್ತಾ ಇದೆ. ಸೊ ಯಾಕೆಂದರೆ ಹೈಪರ್ ಅಸಿಡಿಟಿ ಏನಿದೆ ಇದು ಇದಕ್ಕೆ ಭಾಳಷ್ಟು ಸಿಂಪ್ಟಮ್ಸ್ ಇದೆ. ಕೆಲವರಲ್ಲಿ ಎದೆ ಉರಿ ಕಾಣಿಸ್ಕೊಳ್ಬೋದು, ಕೆಲವರಲ್ಲಿ ಹೊಟ್ಟೆ ನೋವು ಬರ್ಬೋದು, ಕೆಲವರಿಗೆ ನಾಸಿಯಾ ಅಂದರೆ ಯಾವಾಗಲೂ ಒಂಥರ ವಾಂತಿ ಬಂದಾಗಿರುವಂಥ ಫೀಲಿಂಗ್, ಕೆಲವರಿಗೆ ವಾಮಿಟಿಂಗೇ ಆಗ್ಬೋದು, ಕೆಲವರಿಗೆ ಗಂಟ್ಲಲ್ಲಿ ತುಂಬ ಜನ ಹೇಳ್ತಾರೆ, ಸರ್ ನನ್ನ ಗಂಟ್ಲಲ್ಲಿ ಏನೋ ಇದೆ, ನೀವು ನೋಡಿ, ಅವ್ರು ಆಲ್ರೆಡಿ ಎಂಡೋಸ್ಕೋಪಿ ಎಲ್ಲ ಮಾಡಿ ನೋಡಿರ್ತಾರೆ, ಏನೂ ಇರಲ್ಲ. ಸೊ ಹೈಪರ್ ಅಸಿಡಿಟಿ ಹೆಚ್ಚಿಗೆ ಇದ್ದವರಿಗೆ ಕೂಡ ಏನನ್ಸುತ್ತೆ, ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಾಗೆ, ನಮ್ಮ ಸಲೈವ ನುಂಗಲಿಕ್ಕೆ ಸ್ವಲ್ಪ ಸಮಸ್ಯೆ ಆದಂಗೆ ಅನಿಸ್ಬೋದು. ಸೊ ತುಂಬ ಸಿಂಪ್ಟಮ್ಸ್ ಇದೆ. ಸೊ ಇದು ಯಾಕೆ ಇಷ್ಟೊಂದು ಕಾಮನ್ ಆಗಿದೆ? ಅಸಿಡಿಟಿ ಈ ರೀಸೆಂಟ್ ಡೇಸಲ್ಲಿ ತುಂಬ ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣಗಳು ಏನೇನು ಅಂತ ಫಸ್ಟ್ ನೋಡೋಣ. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ, ಫಸ್ಟ್ ರೀಸನ್ ಏನು ಅಂದರೆ ರಾಂಗ್ ವೇ ಆಫ್ ಈಟಿಂಗ್, ಅಂದರೆ ತಪ್ಪು ಆಹಾರ ಕ್ರಮ. ನಾವೇನು ಮಾಡ್ತೀವಿ, ತುಂಬ ಸ್ಪೈಸಿ ಫುಡ್ ತಗೊಳ್ತೀವಿ ಅಲ್ವಾ. ಈಗ ನಾವು ನಾರ್ತ್ ಕರ್ನಾಟಕ ಸೈಡಿಗೆ ಹೋದರೆ ತುಂಬ ಖಾರ ಇರುವಂಥ ಆಹಾರ ತಗೊಳ್ತಾರೆ. ಸೊ ಹೆಚ್ಚಿಗೆ ಸ್ಪೈಸಿ ಆಗಿರುವಂಥ ಫುಡ್ ತಗೊಳ್ಳೋರಲ್ಲಿ ಈ ಹೈಪರ್ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಕೆಲವರೇನು ಅನ್ಕೊಂಡಿದ್ದಾರೆ, ಲೈಕ್ ಖಾರ ಇರೋದು ತಗೊಂಡ್ರೆ ಮಾತ್ರ ಹೈಪರ್ ಅಸಿಡಿಟಿ ಹೆಚ್ಚಾಗುತ್ತೆ ಅಂತ. ಖಾರ ಒಂದೇ ಅಲ್ಲ, ಅದೇ ಥರ ತುಂಬ ಹುಳಿ ಪದಾರ್ಥ, ತುಂಬ ಹುಳಿ ಇರುವಂಥ ಸಿಟ್ರಸ್ ಫ್ರೂಟ್ಸ್ ಅಥವಾ ತುಂಬ ಹುಳಿ ಇರುವಂಥ ಆಹಾರ ತಗೊಂಡ್ರು ಕೂಡ ಈ ಹೈಪರ್ ಅಸಿಡಿಟಿ ಹೆಚ್ಚಾಗ್ಬೋದು. ಆ್ಯಂಡ್ ಒಂದು ತುಂಬ ಪೇಷಂಟ್ಸಲ್ಲಿ ಇರುವಂಥ ತಪ್ಪು ಕಲ್ಪನೆ ಏನಂದರೆ, ಸ್ವೀಟ್ಸ್ ಹೈಪರ್ ಅಸಿಡಿಟಿಯನ್ನು ಹೆಚ್ಚು ಮಾಡೋದಿಲ್ಲ. ಅಂದರೆ ಎಷ್ಟೋ ಜನರಲ್ಲಿ ನಾವು ನೋಡಿದ್ವಿ, ಹಳ್ಳಿ ಕಡೆಯಲ್ಲಿ ಏನು ಮಾಡ್ತಾರೆ, ಅಸಿಡಿಟಿ ಹೊಟ್ಟೆಯಲ್ಲಿ ಅಂದರೆ ಉರಿ ಬರೋದು ಅಥವಾ ಹುಳಿ ತೇಗ್ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಸಕ್ಕರೆ ನೀರಿಗೆ ಕಲಸಿ ಕುಡಿಯೋದು ಅಥವಾ ಬೆಲ್ಲ ನೀರಿಗೆ ಕಲಸಿ ಕುಡಿಯೋದು ಒಂದು ಹ್ಯಾಬಿಟ್ ಇದೆ. ಸೊ ನಮಗೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು, ಅಸಿಡಿಟಿಯನ್ನು ಹೆಚ್ಚು ಮಾಡೋದರಲ್ಲಿ ಮುಖ್ಯ ರೋಲ್ ಇರೋದು ಯಾವುದಕ್ಕೆ ಅಂತ ಕೇಳಿದರೆ ಸ್ವೀಟ್ಸ್ಗೆ. ಸೊ ಹೈಪರ್ ಅಸಿಡಿಟಿ ಇರೋರು ಫಸ್ಟ್ ಬಿಡಬೇಕಾಗಿದ್ದೇ ಸಕ್ಕರೆ ಬಿಟ್ಟರೆ ಆಲ್ಮೋಸ್ಟ್ ಹೈಪರ್ ಅಸಿಡಿಟಿ ತುಂಬ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇನ್ನು ಬಾಕಿ ಇರೋ ಕಾರಣಗಳಲ್ಲಿ ಒಂದು ಮುಖ್ಯ ಕಾರಣ ಏನು ಅಂದರೆ ಸ್ಟ್ರೆಸ್ ಅಂತ ಹೇಳ್ಬೋದು. ಯಾರಿಗೆ ತುಂಬ ಟೆನ್ಷನ್ ಇದೆಯೋ, ಯಾಕಂದರೆ ಈ ಒಂದು ಮಾಡರ್ನ್ ಲೈಫಲ್ಲಿ ನಮಗೆ ಸ್ಟ್ರೆಸ್ ಇಲ್ಲದೆ ಇರ್ಲಿಕ್ಕಂತೂ ಆಗಲ್ಲ. ಯಾಕಂದರೆ ನಮ್ಮ ವರ್ಕ್ ಸ್ಟ್ರೆಸ್ ಇರ್ಬೋದು, ಭಾಳಷ್ಟು ಟೆನ್ಷನ್ ಇರುತ್ತೆ. ಈಗ ಎಲ್ಲ ಕಡೆ ಕೋವಿಡ್ ಮಹಾಮಾರಿಯಿಂದ ತುಂಬ ಸ್ಟ್ರೆಸ್ಫುಲ್ ಆಗಿದ್ದಾರೆ ಜನ. ಸೊ ಈ ಸ್ಟ್ರೆಸ್ಸಿಂದ ಹೈಪರ್ ಅಸಿಡಿಟಿ ಆಗ್ಬೋದು. ಅದೇ ಥರ ಇನ್ಸೋಮ್ನಿಯಾ, ನಿದ್ರೆಹೀನತೆ, ನೀವು ನೋಡಿ ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ ಈ ಹೈಪರ್ ಅಸಿಡಿಟಿ ಪ್ರಾಬ್ಲಮ್. ಯಾಕೆಂದರೆ ಅವರು ಲೈಕ್ ಶಿಫ್ಟ್ ಸಿಸ್ಟಮ್ ಇರುತ್ತೆ, ಒಂದು ತಿಂಗಳಲ್ಲಿ ಒಂದು 10-15 ದಿವಸ ರಾತ್ರಿ ನಿದ್ರೆ ಇಲ್ಲದೆ ಕೆಲಸ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಗ್ಯಾಸ್ಟ್ರಿಕ್ ಸೆಕ್ರೀಷನ್ಸ್ ಎಲ್ಲ ಹೆಚ್ಚಾಗಿ ಟೈಮ್ಲಿ ನಮಗೆ ಫುಡ್ ತಗೊಳ್ಳೋಕ್ಕಾಗಲ್ಲ. ಸೊ ಹೈಪರ್ ಅಸಿಡಿಟಿ ಆಗುತ್ತೆ. ಯಾಕಂದರೆ ಹೊಟ್ಟೆಯಲ್ಲಿ ಡೈಜೆಷನ್ಗೆ ಬೇಕಾಗಿರುವ ಹೈಡ್ರೋಕ್ಲೋರಿಕ್ ಆಸಿಡ್, ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವಾಗ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಹೆಚ್ಚಿಗೆ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಅದು ನಮ್ಮ ಹೊಟ್ಟೆ ಒಳಗಡೆ ಇರುವಂಥ ಚರ್ಮ, ನಾವು ಗ್ಯಾಸ್ಟ್ರಿಕ್ ಮ್ಯೂಕೋಸಾ ಅಂತ ಏನು ಹೇಳ್ತೀವಿ, ಅದನ್ನು ಇರಿಟೇಟ್ ಮಾಡುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ. ಸೊ ಈ ಹುಳಿ ಹೆಚ್ಚಾದಾಗ ಏನಾಗುತ್ತೆ, ನಮಗೆ ತೇಗು ಬಂದಾಗ ಒಂದು ಇಸೋಫೇಜಿಯಲ್ ಸ್ಫಿಂಕ್ಟರ್ ಅಂತ ಇರುತ್ತೆ ನಮ್ಮ ಹೊಟ್ಟೆ ಹೋಗುವ ದಾರಿಯಲ್ಲಿ. ಸೊ ಅದರದ್ದು ವೀಕ್ನೆಸ್ ಇದ್ರೂ ಕೂಡ ಏನಾಗುತ್ತೆ, ಈ ಆ್ಯಸಿಡ್ ಎಲ್ಲ ಮೇಲೆ ಬರುತ್ತೆ. ಅದು ಇಸೋಫ್ಯಾಗಸ್ ಅಲ್ಲಿ ಅಲ್ಲಲ್ಲಿ ಹುಣ್ಣು ಆಗ್ಲಿಕ್ಕೆ ಕಾರಣ ಆಗುತ್ತೆ. ಇಸೋಫೇಜಿಯಲ್ ಅಲ್ಸರ್ಸ್ ಡೆವಲಪ್ ಆಗ್ಬೋದು, ಮತ್ತು ಎದೆ ಉರಿ ಅಂತ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸೊ ಇನ್ನೊಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ನಾವು ತುಂಬ ಮೆಡಿಸಿನ್ಸ್ ಹಿಂದೆ ಹೋಗ್ತೀವಿ. ಅದು ಎಸ್ಪೆಷಲಿ ಪೇನ್ ಕಿಲ್ಲರ್ಸ್. ಭಾಳಷ್ಟು ಈ ನೋವಿನ ಸಮಸ್ಯೆ ಇರೋರು ಏನು ಮಾಡ್ತಾರೆ, ಈವನ್ ಡಾಕ್ಟರ್ಸ್ದು ಪ್ರಿಸ್ಕ್ರಿಪ್ಷನಿಗೆ ಕೂಡ ವೆಯ್ಟ್ ಮಾಡಲ್ಲ, ಅವರು ಸೀದಾ ಮೆಡಿಕಲ್ ಶಾಪಿಗೆ ಹೋಗಿ ಯಾವುದಾದ್ರೂ ಪೇನ್ ಕಿಲ್ಲರ್ಸ್ ತೊಗೊಂಡ್ಬರ್ತಾರೆ. ಅದು ರೆಗ್ಯುಲರ್ ಹ್ಯಾಬಿಟ್ ಆಗುತ್ತೆ. ಸೊ ರೆಗ್ಯುಲರ್ ಕನ್ಸಂಪ್ಷನ್ ಆಫ್ ಮೆಡಿಸಿನ್ಸ್, ಅದು ಪೇನ್ ಕಿಲ್ಲರ್ಸ್ ಒಂದೇ ಅಲ್ಲ, ಭಾಳಷ್ಟು ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೊಂಡ್ರೆ ನಮಗೆ ಹೈಪರ್ ಅಸಿಡಿಟಿಗೆ ಅದು ಮುಖ್ಯ ಕಾರಣ ಆಗುತ್ತೆ. ಯಾಕೆಂದರೆ ಈ ಮೆಡಿಸಿನ್ಸ್ ಹೆಚ್ಚಿಗೆ ತಗೊಂಡಾಗ ನಮ್ಮ ಹೊಟ್ಟೆ ಒಳಗೆ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ, ಮತ್ತು ಅದರಲ್ಲಿ ಇರುವಂಥ ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಮ್ಯೂಕೋಸಲ್ ಲೇಯರ್ನ ಇರಿಟೇಟ್ ಮಾಡಿ ಅಸಿಡಿಟಿಗೆ ಒಂದು ಮುಖ್ಯ ಕಾರಣ ಆಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ, ಡಾಕ್ಟರ್ಸ್ ಅಸಿಡಿಟಿ ಇದ್ದಾಗ ಅವರಿಗೆ ಒಂದು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಈ ಮೆಡಿಸಿನ್ ಯಾವತ್ತೂ ಬಿಡಲ್ಲ, ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ಲೈಫ್ ಲಾಂಗ್ ಒಂದು ಕ್ರಾನಿಕ್ ಹೈಪರ್ ಅಸಿಡಿಟಿ ಡೆವಲಪ್ ಆಗ್ಲಿಕ್ಕಿರುವಂಥ ಒಂದು ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದು. ಇವತ್ತು ನಾವು ಈ ಹೈಪರ್ ಅಸಿಡಿಟಿ ಇರೋರು ಮನೆಯಲ್ಲಿ ಏನೇನು ಮಾಡಬೇಕು
ಯಾವ ಥರ ಆಹಾರ ಕ್ರಮವನ್ನು ಫಾಲೋ ಮಾಡಬೇಕು, ಅವ್ರ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡಿದರೆ ಅವರು ಈ ಗ್ಯಾಸ್ಟ್ರಿಕ್ ತೊಂದರೆಯಿಂದ ದೂರ ಇರ್ಬೋದು ಅಂತ ನೋಡೋಣ. ಇದರಲ್ಲಿ ಮೊದಲನೇದು ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ಆಹಾರ ತಗೊಳ್ಳುವಂಥದ್ದು. ಈಗ ನಾವೆಲ್ಲ ಏನು ಮಾಡ್ತೀವಿ, ನಾನು ಹೇಳ್ದಂಗೆ ಇದೊಂದು ಮುಖ್ಯ ಕಾರಣ ಹೈಪರ್ ಅಸಿಡಿಟಿಗೆ. ಯಾಕೆಂದರೆ ನಾವು ರೆಗ್ಯುಲರ್ ಆಗಿ ಆಹಾರ ತಗೊಳ್ಳಲ್ಲ. ಸೊ ನಾವು ಬೆಳಿಗ್ಗೆ ಇವತ್ತು 9 ಗಂಟೆ ತಿಂಡಿ ಮಾಡ್ತೀವಿ, ಮಧ್ಯಾಹ್ನ 1 ಗಂಟೆ ಊಟ ಮಾಡ್ತೀವಿ, ರಾತ್ರಿ ಒಂದು 7 o'clock ಊಟ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ಈ ಟೈಮಿಂಗ್ಸನ್ನು ನಾವು ಆದಷ್ಟು ಫಾಲೋ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಇದೆ. ಸೊ ಅದೇನು ಮಾಡುತ್ತೆ ಅಂದರೆ, ಈಗ ಪ್ರತಿ ದಿವಸ 9 ಗಂಟೆ ತಿಂಡಿ ಮಾಡುವ ಒಬ್ಬ ವ್ಯಕ್ತಿಗೆ ಆ 9 o'clock ಆಗುವಾಗ ಹೊಟ್ಟೆಯಲ್ಲಿ ಎಲ್ಲ ಡೈಜೆಸ್ಟಿವ್ ಜ್ಯೂಸಸ್ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಸೊ ಆ ಟೈಮಿಗೆ ನಾವು ಆಹಾರ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಇದರಲ್ಲಿ ಆಸಿಡ್ಸ್ ಎಲ್ಲ ಇದೆ. ಸೊ ನಮ್ಮ ಗ್ಯಾಸ್ಟ್ರಿಕ್ ಮ್ಯೂಕೋಸ್ ಏನಾಗುತ್ತೆ, ಅದಕ್ಕೆ ಇರಿಟೇಷನ್ ಆಗುತ್ತೆ, ಅದು ಅಸಿಡಿಟಿಗೆ ಕಾರಣ ಆಗುತ್ತೆ. ಸೊ ನಾವು ಏನು ಮಾಡಬೇಕು ಇವತ್ತಿಂದ, ಇದು ತುಂಬ ಸಿಂಪಲ್ ಆಗಿರುವ ಸೂತ್ರಗಳು ಅಲ್ವಾ, ಮನೆಯಲ್ಲೇ ನಾವು ಈಸಿಯಾಗಿ ಫಾಲೋ ಮಾಡಬಹುದು. ಸೊ ಪ್ರತಿ ದಿವಸ ಈಗ ಬೆಳಿಗ್ಗೆ 9 ಗಂಟೆ ತಿಂಡಿ ಮಾಡೋರಾದ್ರೆ 9 ಗಂಟೆಗೆ ತಿಂಡಿ ಮಾಡಿ, ನಿಮ್ಮ ಕೆಲಸ ನೀವು ಮತ್ತೆ ಮಾಡ್ಕೋಬಹುದು. ಮಧ್ಯಾಹ್ನ 1 ಗಂಟೆ ಊಟ ಮಾಡೋರಾದ್ರೆ 1 ಗಂಟೆಗೆ ಊಟ ಮಾಡಿ, ಅಥವಾ ರೆಗ್ಯುಲರ್ ಆಗಿ 2 ಗಂಟೆ ಊಟ ಮಾಡೋರಾದ್ರೆ 2 ಗಂಟೆಗೆ ಊಟ ಮಾಡಿ. ಸೊ ಆದಷ್ಟು ಆ ರೆಗ್ಯುಲರ್ ಟೈಮಿಂಗ್ಸ್ ಅನ್ನ ಮೇಂಟೈನ್ ಮಾಡೋದು ಫಸ್ಟ್. ಎರಡನೇದು ರೆಡ್ಯೂಸ್ ಓವರ್ ಈಟಿಂಗ್. ಹೊಟ್ಟೆ ತುಂಬ ತಿನ್ನುವ ಹ್ಯಾಬಿಟ್ ತುಂಬ ಜನರಿಗಿದೆ. ಅದು ನಮಗೆ ಅಂದರೆ ದಟ್ಸ್ ಅ ಸೈಕಲಾಜಿಕಲ್ ಪ್ರಾಬ್ಲಮ್ ಅಲ್ವಾ, ಅಂದರೆ ತುಂಬ ತಿನ್ನಬೇಕು ಅಂತ ಅನಿಸೋದು, ಇಲ್ಲಾಂದ್ರೆ ನನಗೆ ಸುಸ್ತಾಗುತ್ತೆ, ಏನೂ ಆಗಲ್ಲ. ಸೊ ನಮಗೆ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ನಾವು ಹೇಳ್ತೀವಿ ಹೊಟ್ಟೆ ಅರ್ಧ ಭಾಗ ಮಾತ್ರ ನಾವು ತಗೋಬೇಕು ಅಂತ ಹೇಳಿ ಆಹಾರ. ಸೊ ಅವಾಗ ಏನಾಗುತ್ತೆ, ಓವರ್ ಈಟಿಂಗ್ ಇದ್ರೆ ಏನಾಗುತ್ತೆ ಅಂದರೆ ಈ ಹುಳಿ ತೇಗು ಬರೋದು, ಈ ಥರ ಸಮಸ್ಯೆಗಳು ಹೆಚ್ಚಾಗುತ್ತೆ. ಸೊ ನಾವೇನು ಮಾಡಬೇಕು, ಎಲ್ಲರೂ ಕೂಡ ಅಸಿಡಿಟಿ ಇರೋರು ಏನು ಮಾಡಿ ಅಂದರೆ, ನೀವು ಎಷ್ಟು ಆಹಾರ ಒಂದು ದಿವಸ ತಗೊಳ್ತಿರೋ, ಈಗ ಮಧ್ಯಾಹ್ನ ಎಷ್ಟು ಊಟ ಮಾಡ್ತಿರೋ ಅದರ ಅಟ್ಲೀಸ್ಟ್ ಒಂದು 1/3 ಅನ್ನ ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ಅದರದೊಂದು 1/4 ಭಾಗ ಬಿಟ್ಟುಬಿಡಿ, ತಗೋಬೇಡಿ. ಸೊ ಕಡಿಮೆ ಊಟ ಮಾಡಿದ್ರು ಕೂಡ ಈ ಅಸಿಡಿಟಿ ಇದ್ದವರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದು ಸ್ಪೈಸಿ ಫುಡ್ಡನ್ನು ಕಡಿಮೆ ಮಾಡಿ. ಸೊ ಒಳ್ಳೆ ಆಹಾರ ನಾವು ಸೇವಿಸಬೇಕು ಅಲ್ವಾ. ಸೊ ನಾನು ಫಸ್ಟ್ ಹೇಳ್ದಂಗೆ ಸ್ಪೈಸಿ ಫುಡ್ ಒಂದೇ ಅಲ್ಲ, ತುಂಬ ಖಾರ ಇರೋ ಆಹಾರ ಬಿಡಬೇಕು, ತುಂಬ ಹುಳಿ ಇರೋ ಆಹಾರ ಬಿಡಬೇಕು, ಅಟ್ ದ ಸೇಮ್ ಟೈಮ್ ತುಂಬ ಸ್ವೀಟ್ ಇರೋ ಆಹಾರನೂ ಬಿಡಬೇಕು. ಇನ್ನು ಮುಖ್ಯವಾಗಿ ಹೈಪರ್ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಬಿಡಬೇಕಾಗಿರುವ ಒಂದು ಆಹಾರಗಳೇನು ಅಂದರೆ ಟೀ, ಅಂದರೆ ಚಾ. ರೆಗ್ಯುಲರ್ ಆಗಿ ಚಾ ತಗೊಳ್ಳೇಬಾರದು. ಚಾ ತಗೊಂಡ್ರು ಕೂಡ ಏನಾಗುತ್ತೆ ಅಂದರೆ ಟೀ ತುಂಬ ಆಸಿಡಿಕ್. ಟೀ ಒಂದೇ ಅಲ್ಲ, ಕಾಫಿ ಕೂಡ. ಸೊ ಟೀ ಕಾಫಿ ಕುಡಿಯೋ ಅಭ್ಯಾಸ ಇರೋರಾದ್ರೆ ಅದು ಬಿಡಬೇಕು. ಇದರೊಟ್ಟಿಗೆ ತುಂಬ ಒಂದು ತಪ್ಪು ಪ್ರಾಕ್ಟೀಸ್ ನಾನು ನೋಡಿದ್ದೇನೆಂದ್ರೆ, ಹೊಟ್ಟೆಯಲ್ಲಿ ಉರಿ ಇರುವಾಗ ಸೋಡಾ ಕುಡಿಯೋದು. ಸೊ ಯಾವುದೇ ಕಾರ್ಬೋನೇಟೆಡ್ ಡ್ರಿಂಕ್ಸ್ ತಗೊಂಡ್ರು ಕೂಡ ಅದು ಕಾರ್ಬೋನಿಕ್ ಆಸಿಡ್, ಅದು ಅಸಿಡಿಟಿಯನ್ನು ಹೆಚ್ಚು ಮಾಡುತ್ತೆ. ಕುಡಿಯುವಾಗ ಏನಾಗುತ್ತೆ, ನಮಗೆ ಒಳ್ಳೆ ಕಂಫರ್ಟ್ ಅನಿಸ್ಬೋದು, ಬಟ್ ಸೋಡಾ ರೆಗ್ಯುಲರ್ ಆಗಿ ತಗೊಳ್ಳೋದು ಅಥವಾ ಯಾವುದೇ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಪೆಪ್ಸಿ, ಕೋಕೋ ಕೋಲಾ ಇಂಥ ಯಾವುದೇ ಸಾಫ್ಟ್ ಡ್ರಿಂಕ್ಸ್ ಇದ್ರೂ ಕೂಡ ಅದು ಕುಡಿಯೋದು ಕಂಪ್ಲೀಟ್ಲಿ ನಾವು ಬಿಡಬೇಕು. ಇನ್ನು ರೆಗ್ಯುಲರ್ ಆಗಿ ಉದ್ದು ಅಥವಾ ಬ್ಲ್ಯಾಕ್ ಗ್ರಾಮ್, ಈ ಬ್ಲ್ಯಾಕ್ ಗ್ರಾಮ್ ತಗೊಂಡ್ರು ಕೂಡ ಗ್ಯಾಸ್ಟ್ರಿಕ್ ಇರಿಟೇಷನ್ ಹೆಚ್ಚಾಗುತ್ತೆ. ಅದೊಂದೇ ಅಲ್ಲ, ಅದರೊಟ್ಟಿಗೆ ತೊಗರಿ ಬೇಳೆ, ನಾವೆಲ್ಲ ಸಾಂಬಾರ್ ಮಾಡುವಾಗ ತೊಗರಿ ಬೇಳೆ ಹಾಕ್ತೀವಿ ಅಲ್ವಾ. ಸೊ ಗ್ಯಾಸ್ಟ್ರಿಕ್ ಇರಿಟೇಷನ್ ಇರೋರು ಅಥವಾ ಹೈಪರ್ ಅಸಿಡಿಟಿ ಪ್ರಾಬ್ಲಮ್ ಇದ್ದವರು ತೊಗರಿ ಬೇಳೆ, ಬ್ಲ್ಯಾಕ್ ಗ್ರಾಮ್ ಅಥವಾ ಉದ್ದು, ಟೀ, ಕಾಫಿ, ಆಲ್ಕೋಹಾಲ್ ಅಂದರೆ ಡ್ರಿಂಕ್ಸ್, ಆಲ್ಕೋಹಾಲ್ ಅಥವಾ ತಂಬಾಕು ತಗೊಳ್ಳೋದೆಲ್ಲ ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ. ಇದರೊಟ್ಟಿಗೆ ಫ್ರೈಡ್ ಐಟಮ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ನಮಗೆಲ್ಲ ಗೊತ್ತಿದೆ, ಫ್ರೈಡ್ ಐಟಮ್ಸ್ ಹೊಟ್ಟೆ ತುಂಬ ತಿಂದರೆ ಏನಾಗುತ್ತೆ, ನಮಗೆಲ್ಲ ಹುಳಿ ತೇಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನಮ್ಮ ಆಹಾರವನ್ನು ನಾವು ಏನು ಮಾಡಬೇಕು, ರೆಗ್ಯುಲೇಟ್ ಮಾಡಬೇಕು. ಇನ್ನು 4ನೇ ಪಾಯಿಂಟ್ ಏನು ಅಂದರೆ ನೀರು ಕುಡಿಯೋದು. ನಾವು ಪ್ರತಿ ದಿವಸ ಮಿನಿಮಮ್ 4ರಿಂದ 5 ಲೀಟರ್ ನೀರನ್ನು ಕುಡಿಬೇಕು. ಸೊ ರೆಗ್ಯುಲರ್ ಚೆನ್ನಾಗಿ ನೀರು ಕುಡಿದ್ರೆ ಏನಾಗುತ್ತೆ, ಈ ಹೈಪರ್ ಅಸಿಡಿಟಿ ಇದ್ದವರಿಗೆ ತುಂಬ ಕಂಫರ್ಟ್ ಅನಿಸುತ್ತೆ. ಅಂಡ್ ಅದು ನಾವೇನು ಮಾಡಬೇಕು, ಈ ಫ್ರಿಡ್ಜಲ್ಲಿ ಇಟ್ಟಿರುವಂಥ ನೀರು ಕುಡಿಬಾರ್ದು, ಅದು ಅಸಿಡಿಟಿಯನ್ನು ಹೆಚ್ಚು ಮಾಡುತ್ತೆ. ಇನ್ನೊಂದು ಪ್ರಾಕ್ಟೀಸ್ ಏನು ಅಂದರೆ, ನಾವು ಕೆಲವರು ಏನು ಮಾಡ್ತಾರೆ, ಊಟ ಮಾಡುವಾಗ ಅದರೊಟ್ಟಿಗೆ ನೀರು ಕುಡಿತಾರೆ. ಅದು ತಪ್ಪು. ಯಾಕೆಂದರೆ ಊಟ ಮಾಡುವಾಗ ಅದರೊಟ್ಟಿಗೆ ನೀರು ತಗೊಂಡ್ರೆ ಏನಾಗುತ್ತೆ ಅಂದರೆ, ಆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಏನಿದೆ ಅದು ಡೈಲ್ಯೂಟ್ ಆಗುತ್ತೆ. ಹೆಚ್ಚಿಗೆ ಟೈಮ್ ಆಹಾರ ಡೈಜೆಸ್ಟ್ ಆಗಲಿಕ್ಕೆ ಬೇಕಾಗುತ್ತೆ, ಅಷ್ಟು ಟೈಮ್ ಅದು ಹೊಟ್ಟೆಯಲ್ಲೇ ಇರುತ್ತೆ. ಸೊ ಇದು ಅಸಿಡಿಟಿಗೆ ಕಾರಣ ಆಗ್ಬೋದು. ಸೊ ನೀವು ಆಹಾರ ತಗೊಳ್ಳೋಕ್ಕಿಂತ ಅರ್ಧ ತಾಸು ಮೊದಲು ಅಥವಾ ಆಹಾರ ತಗೊಂಡು 2 ತಾಸು ನಂತರ ಮಾತ್ರ ನೀರು ಕುಡಿಬೇಕು. ನಿಮ್ಮ ಆಹಾರದಲ್ಲಿ ನಾರಿನಂಶ ಹೆಚ್ಚಿಗೆ ಇನ್ಕ್ಲೂಡ್ ಮಾಡಬೇಕು. ಸೊ ಇದಕ್ಕಾಗಿ ನಾವೇನು ಮಾಡಬೇಕು, ತರಕಾರಿಗಳು ಮತ್ತು ಹಣ್ಣುಗಳು ಹೆಚ್ಚಿಗೆ ತಗೋಬೇಕು. ಸೊ ಅಸಿಡಿಟಿ ಇದ್ದವರು ಆದಷ್ಟು ಈ ಸಿಟ್ರಸ್ ಫ್ರೂಟ್ಸ್ ಇಂದ ದೂರ ಇದ್ರೆ ಒಳ್ಳೆಯದು. ಯಾಕೆಂದ್ರೆ ಅದು ಸಿಟ್ರಸ್ ಫ್ರೂಟ್ಸ್, ಆರೆಂಜಸ್ ಇರಬಹುದು, ಇಂಥ ಆಹಾರ ತಗೊಂಡ್ರೆ ಏನಾಗುತ್ತೆ, ಅದು ಕೆಲವು ಸಲ ಗ್ಯಾಸ್ಟ್ರಿಕ್ ಇರಿಟೇಷನ್ಗೆ ಕಾರಣ ಆಗುತ್ತೆ. ಸೊ ಬಟ್ ಮ್ಯಾಕ್ಸಿಮಮ್ ಅದರ್ ಫ್ರೂಟ್ಸ್, ಈಗ ಏನಿದೆ ನಮ್ಮ ಕಲ್ಲಂಗಡಿ ಇರಬಹುದು, ಪಪಾಯ ಇರಬಹುದು, ಇಂಥ ಹಣ್ಣುಗಳನ್ನು ನಾವು ಹೆಚ್ಚಿಗೆ ಸೇವಿಸಬೇಕು. ನಾರಿನಂಶ ಹೆಚ್ಚಿಗೆ ಇರುವಂಥ ಆಹಾರ ತಗೋಬೇಕು. ಯಾಕೆಂದ್ರೆ ನಾರಿನಂಶ ಹೆಚ್ಚಿಗೆ ಇರುವ ಆಹಾರ ತಗೊಂಡ್ರೆ ಮಾತ್ರ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಹೊಟ್ಟೆಯೊಳಗೆ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇದೆ, ನಮಗೆ ಕೌಂಟ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಹೆಚ್ಚಿಗೆ ಬ್ಯಾಕ್ಟೀರಿಯಾಗಳಿದೆ. ಸೊ ಈ ಬ್ಯಾಕ್ಟೀರಿಯಾ ಚೆನ್ನಾಗಿರಬೇಕು, ಅದೆಲ್ಲ ನಮ್ಮ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ.
ಇದು ಕಡಿಮೆ ಆದ್ರೇನೆ ಅಸಿಡಿಟಿ ಪ್ರಾಬ್ಲಮ್ ಹೆಚ್ಚಾಗೋದು. ಯಾಕಂದ್ರೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತೆ ಹೊಟ್ಟೆಯಲ್ಲಿ, ಆವಾಗ ನಮ್ಮ ಹೊಟ್ಟೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ನಮ್ಮ ಹೊಟ್ಟೆಯಲ್ಲಿ ಬೆಳಿಬೇಕು ಅಂತ ಇದ್ರೆ ನಾವು ನಾರಿನಂಶ ಹೆಚ್ಚಿಗೆ ಇರುವಂತ ಆಹಾರ ತಗೋಬೇಕು. ನಾರಿನಂಶ ನಮ್ಗೆ ಎಲ್ಲಿಂದ ಸಿಗುತ್ತೆ? ತರಕಾರಿಗಳಲ್ಲಿರ್ಬೋದು ಅಥವಾ ಹಣ್ಣುಗಳಲ್ಲಿರ್ಬೋದು. ಈ ಹಣ್ಣುಗಳು ತರಕಾರಿಗಳು ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ತಗೋಬೇಕು. ಇನ್ನು 6th ಪಾಯಿಂಟ್, 6ನೇ ಪಾಯಿಂಟ್ ಏನು ಅಂದ್ರೆ ಪ್ರೋಬಯೋಟಿಕ್. ಈಗ ನಾನು ಹೇಳಿದ್ದೇನೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾಗಳು ಅಂದ್ರೆ ನಮಗೆ ಒಳ್ಳೆ ರೀತಿಯಲ್ಲಿ ಸಪ್ಲೈ ಆಗಬೇಕು, ನಮ್ಮ ಆಹಾರದಲ್ಲಿ ಅದು ಇರಬೇಕು. ಸೊ ಅಸಿಡಿಟಿ ಇರೋರು ಏನು ಮಾಡಬೇಕು ಅಂದ್ರೆ ಅವರು ಪ್ರತಿ ದಿವಸ ಮೊಸರನ್ನ ಸೇವಿಸ್ಬೋದು. ಸೊ ಮೊಸರಲ್ಲಿ ಒಳ್ಳೆ ಲ್ಯಾಕ್ಟೋಬ್ಯಾಸಿಲಸ್ ಇದೆ, ಅದು ಸೇವಿಸ್ಬೋದು. ಮೊಸರು ತುಂಬಾ ಹುಳಿ ಇರೋದು ತಗೋಬೇಡಿ, ಫ್ರೆಶ್ ಆಗಿ ಮಾಡಿರುವಂತ ಮೊಸರನ್ನ ರೆಗ್ಯುಲರ್ ಆಗಿ ತಗೊಳ್ಳೋದು ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಮಜ್ಜಿಗೆ ರೆಗ್ಯುಲರ್ ಆಗಿ ಆಫ್ಟರ್ ಫುಡ್ ಒಂದು ಗ್ಲಾಸ್ ಮಜ್ಜಿಗೆ, ಫ್ರೆಶ್ ಮಜ್ಜಿಗೆ ತಗೊಳ್ಳೋದು ಕೂಡ ತುಂಬಾ ಒಳ್ಳೇದು. ಇನ್ನು ತಂಗಳನ್ನ ನೀವೆಲ್ಲ ಕೇಳಿರ್ಬೋದು. ತಂಗಳನ್ನ ಮಾಡೋದು ಹೇಗೆ ಅಂತಾನು ನಾನು ಹೇಳ್ತೇನೆ. ಪ್ರತಿ ದಿವಸ ರಾತ್ರಿ ಅನ್ನ ಪ್ರಿಪೇರ್ ಮಾಡಿ ಅದರಲ್ಲಿರುವಂತ ನೀರನ್ನ ಬಸಿದು ಆ ಅನ್ನಕ್ಕೆ ಫ್ರೆಶ್ ನೀರು ಹಾಕಿ ಮುಚ್ಚಿಡಬೇಕು. ಈ ಅನ್ನ ನೆಕ್ಸ್ಟ್ ಡೇ ಮಧ್ಯಾಹ್ನ ಮೊಸರೊಟ್ಟಿಗೆ ಸೇವಿಸಬೇಕು. ಮತ್ತೆ ಬಿಸಿ ಮಾಡಬಾರ್ದು, ಬಿಸಿ ಮಾಡಿದ್ರೆ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ. ಸೊ ಓವರ್ ನೈಟ್ ನಾವು ಈ ಅನ್ನ ಸೋಪ್ ಮಾಡಿ ಇಟ್ಟಾಗ ಅದರಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಈ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಗೆ ತುಂಬಾ ಒಳ್ಳೇದು. ನೀವು ಅಸಿಡಿಟಿ ಇರೋವರು 1 ತಿಂಗಳ ಇದು ಮಾಡಿ ನೋಡಿ, ಅವರಿಗೆ ಎಷ್ಟು ಕಂಫರ್ಟ್ ಅನ್ಸುತ್ತೆ ನೋಡಿ. ಯಾಕೆಂದ್ರೆ ಅದು ರೆಗ್ಯುಲರ್ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗುತ್ತೆ. ಮತ್ತೆ ತಂಗಳನ್ನ ಸ್ಪೈಸಿ ಅಲ್ಲ, ಸೊ ನಮ್ಮ ಸ್ಪೈಸಿ ಫುಡ್ಡು ಕಡಿಮೆ ಮಾಡ್ದಂಗಾಯ್ತು. ರೆಗ್ಯುಲರ್ ಆಗಿ 1 ತಿಂಗಳು ಮಾಡಿ ನೋಡಿ, ಯಾವುದೇ ಅಸಿಡಿಟಿ ಸಮಸ್ಯೆ ಇರೋವರಿಗೂ ಕೂಡ ಒಳ್ಳೆ ರಿಲೀಫ್ ಸಿಗುತ್ತೆ. ಇನ್ನು 7th ಪಾಯಿಂಟ್ ಏನಂದ್ರೆ ನಾವು ಮನೆಯಲ್ಲೇ ಮಾಡುವಂತ ಸಿಂಪಲ್ ಮೆಡಿಸಿನ್ಸ್. ಅಸಿಡಿಟಿ ಇರೋರು ಏನ್ ಮಾಡಿ, ನಾ ಹೇಳದಂಗೆ ಮಿತವಾಗಿ ಆಹಾರವನ್ನ ಸೇವಿಸಿ, ಅದಾದ್ಮೇಲೆ ಪ್ರತಿ ದಿವಸ 1 ಸ್ಪೂನ್ ಜೀರಿಗೆ ತಗೊಳ್ಳಿ, ಇಲ್ಲಾಂದ್ರೆ 1 ಜೀರಿಗೆ ಕಷಾಯ ಮಾಡಿ ತಗೊಳ್ಳಿ. ಇನ್ನೊಂದು ಏನಂದ್ರೆ ಬೂದುಗುಂಬಳ. ಅಸಿಡಿಟಿ ಇದ್ದವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬೂದುಗುಂಬಳ ಜ್ಯೂಸ್ ತಗೊಂಡ್ರು ಕೂಡ, ಬೂದುಗುಂಬಳ ತುಂಬಾ ಒಳ್ಳೆ ಆಲ್ಕಲೈನ್ ಜ್ಯೂಸ್, ಅದರಿಂದ ಏನಾಗುತ್ತೆ ಅಸಿಡಿಟಿಯನ್ನ ನಾವು ಕಂಟ್ರೋಲ್ ಮಾಡಬಹುದು. ಇನ್ನು ನಾವು ಜ್ಯೇಷ್ಠ ಮಧು, ನಿಮ್ಗೆಲ್ಲ ಗೊತ್ತಿದೆ, ಒಂದು ಒಳ್ಳೆ ಹರ್ಬ್ ಜ್ಯೇಷ್ಠ ಮಧು, ತುಂಬಾ ಔಷಧಿ ವ್ಯಾಲ್ಯೂಸ್ ಇರುವಂತ ಒಂದು ಇದದು. ಸೊ ಅದೇನ್ ಮಾಡಬೇಕು ಅಂದ್ರೆ ಜ್ಯೇಷ್ಠ ಮಧು ಕಷಾಯ ಮಾಡಿದ್ರೆ, ಸೊ ಪ್ರತಿ ದಿವಸ ಮನೆಯಲ್ಲಿ ಆಫ್ಟರ್ ಫುಡ್ ಅಥವಾ ಖಾಲಿ ಹೊಟ್ಟೆಯಲ್ಲಿ ಕೂಡ ತಗೋಬಹುದು. ಜ್ಯೇಷ್ಠ ಮಧು ಕಷಾಯ ಮಾಡೋದ್ರಿಂದ ಕೂಡ ಏನ್ ಮಾಡಬಹುದು, ಅಸಿಡಿಟಿಯನ್ನ ಕಂಟ್ರೋಲ್ ಮಾಡಬಹುದು. ಇನ್ನೂ ಬಹಳಷ್ಟು ಸಿಂಪಲ್ ಟ್ರಿಕ್ಸ್ ಇದೆ. ಅದು ಶುಂಠಿ ಕಷಾಯ ಇರ್ಬೋದು, ಅಥವಾ ಲೈಕ್ ಕ್ಲೋವ್ ಅಂದ್ರೆ ನಾಟ್ ಕ್ಲೋವ್ ಸಾರಿ ಗಾರ್ಲಿಕ್, ರೆಗ್ಯುಲರ್ ಆಗಿ ಇದು ಬೆಳ್ಳುಳ್ಳಿ ತಗೊಳ್ಳೋದ್ರಿಂದ. ಸೊ ಈ ತರ ಆದಷ್ಟು ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ನಾವು ಏನ್ ಮಾಡಬೇಕು, ಅಸಿಡಿಟಿಯನ್ನ ಕಂಟ್ರೋಲ್ ಮಾಡಬೇಕು. ಆದಷ್ಟು ಮೆಡಿಸಿನ್ಸ್ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಂದು ಲಾಸ್ಟ್ ಟಿಪ್ ಏನಂದ್ರೆ ನಿದ್ರೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ರಾತ್ರಿ ಊಟ ಮಾಡಿದ ಕೂಡಲೇ ಹೋಗಿ ನಿದ್ರೆ ಮಾಡ್ಬಿಡ್ತಾರೆ. ಸೊ ಈ ತರ ನಾವು ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಹೋಗಿ ಮಲಗಿದ್ರೆ ಏನಾಗುತ್ತೆ ಅಂದ್ರೆ ಆ ಗ್ರಾವಿಟೇಷನಲ್ ಫೋರ್ಸ್ ಇರಲ್ಲ. ಸೊ ಊಟ ಮಾಡಿ ಮಲಗಿದ ಕೂಡಲೇ ಈ ಫುಡ್ ಏನ್ ಮಾಡುತ್ತೆ, ನಮ್ಮ ಈ ಸ್ಪಿಂಕ್ಟರ್, ನಾನೇನು ಹೇಳಿದ ಈಸೋಫೇಜಿಯಲ್ ಸ್ಪಿಂಕ್ಟರ್, ಅದನ್ನ ಒತ್ತುತ್ತೆ. ಸೊ ಹಾಗಾಗಿ ಆಸಿಡ್ ರಿಫ್ಲಕ್ಸ್ ಆಗುವಂತ ಸಾಧ್ಯತೆಗಳು ತುಂಬಾ ಹೆಚ್ಚಿಗೆ ಇದೆ. ಸೊ ನಾವೇನ್ ಮಾಡಬೇಕು, ನೈಟ್ ಆದಷ್ಟು ಬೇಗ ಆಹಾರ ತಗೋಬೇಕು. ನಿಮ್ಮ ಡಿನ್ನರ್ ಆದಷ್ಟು ಬೇಗ ತಗೋಬೇಕು, ಅರೌಂಡ್ 7 o'clock ತಗೋಬೇಕು. ಊಟಕ್ಕೂ ರಾತ್ರಿ ನಿದ್ರೆಗೂ ಅಟ್ಲೀಸ್ಟ್ 2.5 hours ಗ್ಯಾಪ್ ಇರಬೇಕು. ಗೊತ್ತಾಯ್ತಲ್ಲ? ಸೊ ಎಲ್ಲರೂ ಬೇಗ ಊಟ ಮಾಡಬೇಕು, ಅಸಿಡಿಟಿ ಪ್ರಾಬ್ಲಮ್ ಇದ್ದವರಾದ್ರೆ. ಸೊ ಅದು ಡೈಜೆಸ್ಟ್ ಆಗ್ಲಿಕ್ಕೆ ಟೈಮ್ ಕೊಡಬೇಕು ಒಂದ್ ಸ್ವಲ್ಪ. ಸೊ 2.5 hours ಬಿಟ್ಟು ಮಾತ್ರ ನಿದ್ರೆ ಮಾಡಬೇಕು. ಇನ್ನು ಸಿವಿಯರ್ ಅಸಿಡಿಟಿ ಇದೆ, ಈಗ ಮನೆಯಲ್ಲಿ ಸ್ವಲ್ಪ ವಯಸ್ಸಾದವರಿದ್ದಾರೆ, ಅವರಿಗೆ ತುಂಬಾ ಹುಳಿ ಬರ್ತಾ ಇದೆ, ನಿದ್ರೆ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಏನ್ ಮಾಡಬಹುದು, ಅವರ ಸ್ಲ್ಯಾಂಡಿಂಗ್ ಪೋಸ್ಟರ್ ಅಲ್ಲೇ ಅವರು ಮಲಗಬೇಕು. ಅಂದ್ರೆ ನೆಟ್ಟಾಗಿ ಮಲಗದೆ ಒಂದು 4-5 ದಿಂಬು ಹಾಕಿ ಅವರಿಗೆ ಬ್ಯಾಕ್ ಅನ್ನ ಸಪೋರ್ಟ್ ಕೊಟ್ಟು ಮಲಗೋದ್ರಿಂದ ಈ ಆಸಿಡ್ ರಿಫ್ಲಕ್ಸಸ್ ಅನ್ನ ನಾವು ಕಡಿಮೆ ಮಾಡಬಹುದು. ಸೊ ಈ ಹೈಪರ್ ಅಸಿಡಿಟಿಯಿಂದ ದೂರ ಇರಲಿಕ್ಕೆ ನಾನೀಗ ಹೇಳಿರುವಂತ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಅದು ಯಾವ್ದು ಅಂತ ನೋಡೋಣ. ಒಂದು, ರೆಗ್ಯುಲರ್ ಆಗಿರುವಂತ ಇಂಟರ್ವಲ್ಸ್ ಅಲ್ಲಿ ಆಹಾರ ತಗೊಳ್ಳುವಂಥದ್ದು. 2ನೇದು, ಅವಾಯ್ಡ್ ಓವರ್ ಈಟಿಂಗ್. 3ನೇದು, ಸ್ಪೈಸಿ ಫುಡ್ ಗಳನ್ನ ತಗೋಬೇಡಿ. ಅದರೊಟ್ಟಿಗೆ ಅಂದ್ರೆ ಖಾರ, ಹುಳಿ ಮತ್ತು ಸ್ವೀಟ್ ಗಳನ್ನ ಕೂಡ ನಾವು ಬಿಡಬೇಕು. ನೀರನ್ನ ಚೆನ್ನಾಗಿ ತಗೊಳ್ಳಿ, ಆದ್ರೆ ಊಟ ಮಾಡುವಾಗ ನೀರು ಕುಡಿಬಾರದು. ನಮ್ಮ ಆಹಾರದಲ್ಲಿ ತುಂಬಾ ಫೈಬರ್ ಅನ್ನ ಇನ್ಕ್ಲೂಡ್ ಮಾಡಿ, ಹಾಗೂ ಒಳ್ಳೆ ಪ್ರೋಬಯೋಟಿಕ್ ಅಂದ್ರೆ ನಮ್ಮ ಹೊಟ್ಟೆಗೆ ಬೇಕಾಗಿರುವಂತ ಬ್ಯಾಕ್ಟೀರಿಯಾಗಳಿರುವಂತ ಆಹಾರವನ್ನು ನಾವು ಹೆಚ್ಚಿಗೆ ಸೇವಿಸಬೇಕು. ಇದರೊಟ್ಟಿಗೆ ನಾವು ಮಲಗುವಾಗ ಅಟ್ಲೀಸ್ಟ್ ಒಂದು 2 hours ಗ್ಯಾಪ್ ಅನ್ನ ಕೊಡಬೇಕು ಮಲಗುವ ಮೊದಲು. ಅಂಡ್ ನಾವು ಮನೆಯಲ್ಲಿ ಮಾಡ್ಲಿಕ್ಕೆ ಆಗುವಂತ ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಮಾಡಿ. ಅದೇನೇನಿರ್ಬೋದು, ಜೀರಿಗೆ ತಗೊಳ್ಳೋದಿರ್ಬೋದು, ಶುಂಠಿ ಕಷಾಯ ತಗೊಳ್ಳೋದಿರ್ಬೋದು, ಬೆಳ್ಳುಳ್ಳಿ ತಗೊಳ್ಳೋದು ಇರ್ಬೋದು, ಅಥವಾ ಜ್ಯೇಷ್ಠ ಮತ್ತು ಕಷಾಯ ಮಾಡೋದಿರ್ಬೋದು. ಸೊ ಆದಷ್ಟು ಈ ನ್ಯಾಚುರಲ್ ಮೆಥಡ್ಸ್ ಅನ್ನ ನಾವು ಫಾಲೋ ಮಾಡಿ ನಮ್ಮ ಹೈಪರ್ ಆಸಿಡಿಟಿನ ನಾವು ದೂರ ಮಾಡ್ಕೋಬೇಕು. ಸೊ ಆದಷ್ಟು ಮೆಡಿಸಿನ್ಸ್ ಹಿಂದೆ ಹೋಗಬೇಡಿ. ಲೆಟ್ ಅಸ್ ಬಿ ಕಂಪ್ಲೀಟ್ಲಿ ನ್ಯಾಚುರಲ್. ಥ್ಯಾಂಕ್ ಯು.